ಸೊ ಹಾಯ್ ಹಲೋ ಗೈಸ್ ಎಲ್ಲರಿಗೂ ಇವತ್ತು ಬಂದುಬಿಟ್ಟು ತುಂಬ ಸಿಚುವೇಶನ್ ನಡೀತಾ ಇದೆ. ತುಂಬ ಮೆಸೇಜಸ್ನ ನೋಡಿದ್ದೀನಿ, ತುಂಬ ಬ್ಯಾಕ್ ಟು ಬ್ಯಾಕ್ ಎಲ್ಲ ಅದೇ ಕಳ್ಸರ್ ಬ್ರೋ ಅಕ್ಕಿಗಳು ಸತ್ತೋಗ್ತೈತೆ ಮತ್ತು ಅಕ್ಕಿಗಳೆಲ್ಲ ವೀಕಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಮ್ಮ ಲಾಫ್ಟಲ್ಲೂ ಕತ್ಕಾಲ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ನಾನು ತುಂಬ ನೆಗ್ಲಿಜೆಂಟ್ ಅಂದರೆ ಒಂದು ವರ್ಷ ಆಗೋಯ್ತು, ಆದ್ರೂ ಸ್ವಲ್ಪ ಸರಿ ಮಾಡೋಣ ಆ ಕೆಲಸ ಈ ಕೆಲಸ ಅಂತ ಹೇಳ್ಬಿಟ್ಟು ಮಾಡೋಕ್ಕಾಗಿಲ್ಲ. ತುಂಬ ಅಕ್ಕಿಗಳಿಗೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ತೈತೆ ಒಂದೊಂದಾಗಿ. ಸೊ ನಾನು ರಿಸ್ಕ್ ಎತ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಇವತ್ತು ಬಂದುಬಿಟ್ಟು ನಾನು ವ್ಯಾಕ್ಸಿನ್ ತರಿಸಿದ್ದೀನಿ. ಸೊ ಇದ್ರದ್ದೆಲ್ಲ ಮತ್ತೆ ನೋಡಿ ಅಕ್ಕಿಗೆ ಇದಾಗಿರೋದೆಲ್ಲ ತರಿಸಿದ್ದೀನಿ, ನ್ಯೂರೋಬಿಯನ್ ಇದೆಲ್ಲ ತರಿಸಿದ್ದೀನಿ. ಸೊ ಇದ್ರದ್ದೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ. ಸೊ ಲಾಸ್ಟ್ ಟೈಮ್ ನಮ್ಮದು ತ್ರೇವಾಲ್ ಒಂದು ಅಕ್ಕಿ ಹೋಗಿಬಿಡಿತಲ್ಲ, ಸೊ ಆ ಅಕ್ಕಿಗೆ ತಿರ್ಗಾ ಲೈಟಾಗಿ ಕತ್ಕಾಲ ಲೈಟಾಗಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಮತ್ತು ಇವಾಗ ಏನೇನು ಎಲ್ಲೆಲ್ಲಿ ಸಿಗುತ್ತೆ ಈ ಮೆಡಿಸನ್ ವ್ಯಾಕ್ಸಿನೇಷನ್ ಹೆಂಗೆ ಹಾಕೋದು, ಮತ್ತು ಇವಾಗ ನಮ್ಮ ಲಾಫ್ಟಲ್ಲಿ ಏನೇನು ನಡೀತೈತೆ ಏನೇನು ಆಗಿದೆ ಅಂತ ಹೇಳ್ಬಿಟ್ಟು ಫುಲ್ ಅಪ್ಡೇಟ್ ಕೊಡ್ತೀನಿ. ಸೊ ಬನ್ನಿ ವೀಡಿಯೋದಲ್ಲಿ ಕೂಡ ಹೋಗೋಣ. ಸೊ ಗೈಸ್ ನೀವು ನೋಡ್ಬೋದು, ರೀಸೆಂಟಾಗಿ ಅಕ್ಕಿ ಜೊತೆ ರೀಲ್ಸ್ ಮಾಡಿದ್ದೆ ಮತ್ತು ಅಕ್ಕಿ ಬಂದುಬಿಟ್ಟು ಆರಿ ಬೇರೆಯವ್ರ ಹತ್ರ ಹೋಗ್ಬಿಟ್ಟಿತ್ತು. ಅವ್ರ ಪಾಪ ನಮ್ಗೆ ವಾಪಸ್ಸು ಕೊಟ್ಟರು. ಸೊ ಅವ್ರು ಕೊಟ್ಟಿದ್ದಾದ್ಮೇಲೆ ಬೇರೆ ಸೈಡಿಂದ ಬಂತಲ್ಲ, ಸೊ ಟಕ್ಕಂತ ಒಂದು ದಿವಸ ಆಚೆ ಇದ್ಬಿಟ್ಟು ಬೇರೆ ಬಂದಿದೆ. ಒಂದು ದಿವಸ ಅಲ್ಲ, ತುಂಬ ಒಂದು 2-3 ದಿವಸ ಇತ್ತು ಬೇರೆ ಸೈಡೇ. ಬಂದಮೇಲೆ ಸ್ವಲ್ಪ ಅಕ್ಕಿ ವೀಕ್ ಆಗೋಯ್ತು. ವೀಕ್ ಆಗಿ ಸ್ವಲ್ಪ ರೆಡಿ ಮಾಡ್ತಾ ಇದ್ದಂಗೆ ಲೈಟಾಗಿ ನೀವು ನೋಡ್ಕೊಬೋದು, ಲೈಟಾಗಿ ನೆಕ್ ಟ್ವಿಸ್ಟ್ ಅನ್ನೋದು ಬಂದ್ಬಿಟ್ಟು ಶೇಕ್ ಈ ಸ್ಟೇಜಿಂದ ನೀವು ನೋಡ್ಕೊಂಡ್ಬಿಡ್ಬೇಕಾಗುತ್ತೆ. ಸೊ ಇದು ಹೆಂಗೆ ಕಂಡಿಡಿಯೋದು ಅಂತ ಹೇಳಿದ್ರೆ, ಊಟ ತಿನ್ನೋವಾಗ ತಲೆ ಕ್ಲೀನಾಗಿ ಹಿಂಗೆ ಅಲ್ಲಾಡಿಸ್ಕೊಂಡ್ಬಿಡುತ್ತೆ. ಸರಿನಾ? ಈ ಟೈಮಲ್ಲಿ ನೀವು ಫಸ್ಟ್ ಏನು ಮಾಡಬೇಕಾಗಿರೋ ಒಂದು ಕೆಲಸ ಸಪ್ರೇಟ್ ಮಾಡಿಬಿಡ್ಬೇಕು ಅಕ್ಕಿಗಳಿಂದ. ಯಾವುದೇ ಅಕ್ಕಿ ಕತ್ಕಾಲೆ ಬಂದಿದೆಯೋ ಫಸ್ಟ್ ಅದನ್ನು ಸಪ್ರೇಟ್ ಮಾಡಿ. ಸರಿನಾ? ಯಾರು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಸರಿನಾ? ಫಸ್ಟ್ ಸಪ್ರೇಟ್ ಮಾಡಿ ಅಕ್ಕಿನ. ನಿಮ್ಗೆ ಎಷ್ಟೇ ಇಷ್ಟ ಇದ್ರೂ ಫಸ್ಟ್ ಅಕ್ಕಿನ ಸಪ್ರೇಟ್ ಮಾಡಲೇಬೇಕಾಗತ್ತೆ ನೀವು. ಸರಿನಾ? ಅಕ್ಕಿನ ಸಪ್ರೇಟ್ ಮಾಡಿದ್ದೀನಿ ಮತ್ತು ಎಲ್ಲ ತರಿಸಿದ್ದೀನಿ ನಾನು. ನೋಡ್ಬೋದು, ನಿಮ್ಗೆ ನಾರ್ಮಲ್ ಲಸೋಟ ಬರಲ್ಲ, ಇದು ಲಸೋಟ ಪ್ಲಸ್ IB. ಸರಿನಾ? ಇದು ತುಂಬ ಹೊತ್ತಲ್ಲ ನೀವು ಬಿಸಿಲಲ್ಲಿ ಇಟ್ಕೊಂಡಿದ್ದು, ಒನ್ ಟೈಮ್ ಯೂಸ್ ಅಷ್ಟೇ. ಒಂದಕ್ಕಿಂತ ನೀವು ಇದು ಓಪನ್ ಮಾಡಿಬಿಟ್ರೆ ಅಷ್ಟೇ ಮುಗೀತು. ಅವಾಗ ನೀವು ತಿರ್ಗಾ ಇದು ಮಾಡ್ಕೊಬೇಕು. ಇದು ಬಂದುಬಿಟ್ಟು ಐಸಲ್ಲೇ ಇಕ್ಬೇಕು, ನೀವು ಯೂಸ್ ಮಾಡೋ ಗಂಟ ಐಸಲ್ಲೇ ಇಕ್ಬೇಕಾಗುತ್ತೆ. ಇದು ಐಸಲ್ಲೇ ಕೊಟ್ಟು ಕಳಿಸಿದ್ದಾರೆ. ಮತ್ತು ನ್ಯೂರೋಬಿಯನ್ EVN ಹೆಂಗೆ ಯೂಸ್ ಮಾಡೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಸಿರೆಂಜು ಇದು ಸ್ವಲ್ಪ ಒಂದು ಚಿಕ್ಕ ಹುಡುಗರಿದ್ರೆ ಸೊ ದಯವಿಟ್ಟು ತಿರ್ಗಾ ಹೇಳ್ತಾ ಇದ್ದೀನಿ, ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಿ ಇದನ್ನು. ಮತ್ತು ಇದು ಡ್ರಾಪರ್ ಬಂದುಬಿಟ್ಟು ಇದೆಲ್ಲ ಮಿಕ್ಸ್ ಮಾಡಾದಮೇಲೆ ನಿಮ್ಗೆ ತೋರಿಸ್ತೀನಿ ಬನ್ನಿ, ಹೆಂಗೆ ಮಿಕ್ಸ್ ಮಾಡಿ ತಿರ್ಗಾ ಹೆಂಗೆ ಯೂಸ್ ಮಾಡ್ಕೊಬೇಕು ಮತ್ತು ಅಕ್ಕಿಗಳಿಗೆಲ್ಲ ಹೆಂಗೆ ಹಾಕ್ಬೇಕು ಅಂತ ತೋರಿಸ್ತೀನಿ ನೋಡಿ. ಸೊ ಗೈಸ್ ನೋಡಿ, ಇದು ಬಂದುಬಿಟ್ಟು ಈ ಥರ ಒಂದು ನಿಮಗೆ ಇದು ಸಿಗುತ್ತೆ. ಇದು ಎಲ್ಲಿ ಸಿಗುತ್ತೆ ಅನ್ನೋದು ಬಂದುಬಿಟ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಅವ್ರದ್ದು ಆದರೆ ಕಾಂಟ್ಯಾಕ್ಟ್ ನಂಬರು ಕೊಡ್ತೀನಿ ನೋಡಿ. ಇದು ಬಂದುಬಿಟ್ಟು ಇದು ಮೇಯ್ನು ಐಸಲ್ಲಿ ಇರಬೇಕಾಗಿದ್ದು. ಸರಿನಾ? ಇದನ್ನೇನು ಮಾಡಬೇಕು, ಫಸ್ಟು ಕ್ಯಾಪ್ ಬರುತ್ತೆ, ಕ್ಯಾಪ್ ಬಿಚ್ಚಿಬಿಟ್ಟು ಇವಾಗ ನೀವು ಈ ಸಿರೆಂಜ್ ಐತೆ ದಯವಿಟ್ಟು ಹುಷಾರಾಗಿ ಯೂಸ್ ಮಾಡಿ. ಯಾಕಂದರೆ ದೊಡ್ಡದೇ ಎತ್ಕೊಳ್ಳಿ, ಚಿಕ್ಕದು ಅವಾಯ್ಡ್ ಮಾಡಿ. ಯಾಕಂತೇಳಿದ್ರೆ ಇದು ತುಂಬ ಹಾರ್ಡ್ ಇರುತ್ತೆ. ಸರಿನಾ? ಇದರೊಳಗಡೆ ಓದೋದು ತುಂಬ ಕಷ್ಟ ಇದೆ. ಸೊ ಅದಕ್ಕೆ ನೀವು ಸ್ವಲ್ಪ ದೊಡ್ಡದು ಎತ್ಕೊಂಡ್ರೆ ಕುಚ್ಚಕ್ಕೆ ಈಸಿಯಾಗಿರುತ್ತೆ. ಮತ್ತು ಸ್ವಲ್ಪ ನೋಡಿ ಯೂಸ್ ಮಾಡಿ ಇದನ್ನು. ಸರಿನಾ? ಇದರಲ್ಲಿ ಪೌಡ್ರ್ ಬರುತ್ತೆ, ಇದರಲ್ಲಿ ಲಿಕ್ವಿಡ್ ಬರುತ್ತೆ. ಇದರಲ್ಲಿ ಲಿಕ್ವಿಡಲ್ಲಿ ಸ್ವಲ್ಪ ಎತ್ಕೊಂಡು ಈ ಪೌಡ್ರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದ ತಕ್ಷಣ ತಿರ್ಗಾ ಇದರಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿ ತಿರ್ಗಾ ಅದು ಇದರಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಸರಿನಾ? ಈ ಸ್ವಲ್ಪ ನೀರು ಥರ ಬಂದಿದ ತಕ್ಷಣ ತಿರ್ಗಾ ಇದರಲ್ಲಿರೋದು ಫುಲ್ಲು ಏನಂತೇಳಿದ್ರೆ ಇದರಲ್ಲಿ ನೀರು ಇರುತ್ತಾ, ಇದರಲ್ಲಿ ಲಿಕ್ವಿಡ್ ಇರುತ್ತೆ ಸೊಲ್ಯೂಷನ್ನು. ಇದರಲ್ಲಿ ಎತ್ಕೊಂಡ್ರೆ ಸ್ವಲ್ಪ ಎತ್ಕೊಳ್ಳಿ, ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಿರ್ಗಾ ಇದರಲ್ಲಿ ಹಾಕಿ. ಇದು ಬಂದುಬಿಟ್ಟು 1000 ಡೋಸ್ ಅಂತಿದೆ, 30 ml ಅಂತಿದೆ. ನೀವು ತುಂಬ ಅಕ್ಕಿಗಳಿಗೆ ಬರುತ್ತೆ ಮೋಸ್ಟ್ಲಿ. ಸರಿನಾ? ನೋಡ್ಕೊಬೋದು ನೀವು. ಮತ್ತು ವಿಮ್ರಾಲ್ ಒಂದು ತರಿಸಿದ್ದೆ. ವಿಮ್ರಾಲ್ ಬಂದುಬಿಟ್ಟು ನಿಮಗೆಲ್ಲ ಗೊತ್ತಿರೋದೆ, ಡೈಜೆಷನ್ಗೆ ತುಂಬ ಒಳ್ಳೆದಾಗಿ ಯೂಸ್ ಆಗುತ್ತೆ ಇದು. ಸರಿನಾ? ಸೊ ಸ್ಟಾರ್ಟ್ ಮಾಡೋಣ. ಸೊ ನೋಡ್ಕೊಳ್ಳಿ ಇದ್ರದ್ದೆಲ್ಲ ಹೆಂಗೆ ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಮೇಲೆ ಸ್ಟೀಲ್ ಬರುತ್ತೆ ಲೈಟಾಗಿ, ಇದು ಈ ಸ್ಟೀಲ್ ಕ್ಯಾಪ್ನ ಬಿಚ್ಕೊಂಡ್ಬಿಡಿ. ಸರಿನಾ? ಅದ್ರ ಮೇಲೆ ಕುಚ್ಚಕ್ಕೆ ಹೋಗ್ಬೇಡ್ರಿ, ಗಟ್ಟಿಯಾಗಿ ಹೋಗುತ್ತೆ ಮತ್ತು ನೀಡಲ್ಲಿ ಹೊಡೆದೋಗುತ್ತೆ. ಇನ್ಮೇಲೆ ಇದು ಬರುತ್ತೆ, ಒಂದು ಪ್ಲೇಟ್ ಬರುತ್ತೆ, ಅದು ಬಿಚ್ಕೊಂಡ್ಬಿಟ್ಟು ಅದ್ರ ಒಳಗಡೆ ಬಂದುಬಿಟ್ಟು ರಬ್ಬರ್ ಈ ಥರ ಬರುತ್ತೆ ಟೈಪು, ಹಿಂಗೆ ಕುಚ್ಕೊಂಡು ಕ್ಲೀನಾಗಿ ಸೊ ಇದು ಬಂದುಬಿಟ್ಟು ಬ್ಲೂ ಇದರಲ್ಲಿ ಬರುತ್ತೆ. ಸರಿನಾ? ಏರ್ ಏನು ಇರ್ದಿರಾ, ಏರೆಲ್ಲ ಇದು ಮಾಡ್ಕೊಂಬಿಡ್ರಿ. ಸರಿನಾ? ಏರ್ ಇದು ಎತ್ಕೊಂಡು ಇವಾಗ ನೋಡಿ ಪೌಡ್ರ್ ಒಳಗಡೆ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸರಿನಾ? ಇವಾಗ ಪೌಡ್ರನ್ನ ಕ್ಲೀನಾಗಿ ಮಿಕ್ಸ್ ಮಾಡಿ, ಇದು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ತಿರ್ಗಾ ಇದೆತ್ತಿ ಇದರಲ್ಲಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಇದು ಬಂದುಬಿಟ್ಟು ನಾನು ಇದರಲ್ಲಿ ಎತ್ಕೊಂಡಿದ್ದೀನಿ. ಸರಿನಾ? ಇದರಲ್ಲಿ ಸೊಲ್ಯೂಷನ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಏರ್ ಇರಬೇಡ್ದು, ಏರ್ ಮಿಕ್ಸ್ ಮಾಡಿದ ತಕ್ಷಣ ಡ್ರಾಪರ್ ನಿಮಗೆ ಎಲ್ಲ ಇದರಲ್ಲಿ ಸಿಗುತ್ತೆ. ಸರಿನಾ? ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ.
ಓಪನ್ ಮಾಡ್ಕೊಂಬಿಟ್ಟು ಇದರಲ್ಲಿ ಫಿಲ್ ಮಾಡ್ಕೊಂಬಿಡಿ, ಸರಿನಾ? ನೋಡಿ, ನೀವು ಈ ಥರ ಫಿಲ್ ಮಾಡ್ಕೊಂಬಿಡ್ಬೇಕಾಗತ್ತೆ, ಸರಿನಾ? ಫಿಲ್ ಮಾಡ್ಕೊಂಬಿಟ್ಟು ನೋಡಿ, ಇವಾಗ ಡ್ರಾಪರ್ ಎತ್ಕೊಂಡ್ಬಿಟ್ಟು ಕಣ್ಣಲ್ಲಿ ಒಂದು ಡ್ರಾಪು ಒಂದು ಸೈಡು, ಮೂಗಲ್ಲಿ ಇನ್ನೊಂದು ಸೈಡ್ ಹಾಕ್ಬೇಕಾಗುತ್ತೆ. ಇವಾಗ ಕಣ್ಣಲ್ಲಿ ಒಂದು ಡ್ರಾಪ್ ಹಾಕ್ತೀನಿ ನಾನು. ಕಣ್ಣಲ್ಲಿ ಒಂದು ಡ್ರಾಪ್ ಆಗಿದ ತಕ್ಷಣ ಸ್ವಲ್ಪ ದಿಕ್ಕಿ ಟಕ್ಕಂತ ಎದ್ಬಿಡ್ಬೇಡಿ, ಸರಿನಾ? ಒಂದು ಸೈಡ್ ಒಂದು ಕಣ್ಣಲ್ಲಿ ಡ್ರಾಪ್ ಹಾಕಿದ್ನಾ, ಮತ್ತು ಇನ್ನೊಂದು ಸೈಡ್ ಮೂಗಲ್ಲಿ ಹಾಕ್ಬೇಕಾಗತ್ತೆ. ತಿರುಪಡ ಮೂಗು ಹತ್ರ ಸ್ವಲ್ಪ ಕ್ಲೀನಾಗಿ ನೋಡ್ಕೊಂಡು ಹಾಕಿ, ಸರಿನಾ? ಅಷ್ಟೇ, ಸರಿನಾ? ಈ ಥರ ಹಾಕ್ಬೇಕಾಗುತ್ತೆ. ಸೊ ಎಲ್ಲ ಅಕ್ಕಿಗಳಿಗೆ ಹಾಕ್ಕೊಳ್ಳಿ. ನಾನು ಎಲ್ಲ ಅಕ್ಕಿಗಳು ಹತ್ರ ಒಂದು 30 ಅಕ್ಕಿಗಳು ಏನೋ ಇದೆ, ಪಟ್ಟಾಗಳು ಸೇರಿಸಿ. ಸೊ ಎಲ್ಲದಕ್ಕೂ ಹಾಕ್ಕೊಬೋದು. ಡೋಸೇಜ್ ಜಾಸ್ತಿ ಹಾಕ್ಬಿಡ್ದು, ಲೈಟಾಗಿ ಡ್ರಾಪಿಂಗ್ ಹಾಕ್ಕೊಳ್ಳಿ, ಸರಿನಾ? ಸೊ ಇದೆಲ್ಲ ಆದಮೇಲೆ ನಿಮ್ಗೆ ಲೊಕೇಶನ್ ಹೇಳ್ತೀನಿ, ಮತ್ತು ಮಿಕ್ಕಿದೆಲ್ಲ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಗೈಸ್, ಇವಾಗ ಬಂದುಬಿಟ್ಟು ವ್ಯಾಕ್ಸಿನ್ ಎಲ್ಲ ಹಾಕ್ಬಿಟ್ರಿ. ಸೊ ಹತ್ರ 1 ಅವರ್ 1.5 ಅವರ್ ಕ್ಲೀನಾಗಿ ಹಾಕಿ ಎಲ್ಲ ಆಯಿತು, ಮುಗಿಸ್ತ್ರಿ. ಸೊ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಚೇಂಜ್ ಆಗಿದೆ, ಲಸೋಟಾ ಪ್ಲಸ್ IB, ಸರಿನಾ? ಲಸೋಟಾ ಪ್ಲಸ್ IB ಅಂತ ಹೇಳ್ಬಿಟ್ಟು ನೀವು ಎಲ್ಲೋಗಿ ಕೇಳಿದ್ರೂ ಕೊಡ್ತಾರೆ. LACOTA ಪ್ಲಸ್ IB ಅಂತ ಬರುತ್ತೆ. ಅದ್ರದ್ದು ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ, ಅದ್ರದ್ದು ಕ್ಲೀನಾಗಿ. ಅದ್ರದ್ದು ಮಿಕ್ಸ್ಚರ್ ಬಂದುಬಿಟ್ಟು ಬ್ಲೂದಲ್ಲಿ ಬರುತ್ತೆ ಒಂದು, ಇನ್ನೊಂದು ಬಂದುಬಿಟ್ಟು ನಿಮಗೆ ಈ ಥರ ಬರುತ್ತೊಂದು, ನೋಡ್ಬೋದು ನೀವು ಇದು, ಸರಿನಾ? ಈ ಥರ ಒಂದು ನಿಮ್ಗೆ ಸಿಗುತ್ತೆ. ಇದ್ರ ಜೊತೆ ಇನ್ನೊಂದು ಲಿಕ್ವಿಡ್ ಬಂದುಬಿಟ್ಟು ಬ್ಲೂದಲ್ಲಿ ಬರುತ್ತೆ. ಸೊ ಇದೆರಡು ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಯೂಸ್ ಮಾಡ್ಕೊಬೋದು, ಸರಿನಾ? ಆ್ಯಕ್ಚುಲಿ ಇದು ಸುರೇಶ್ ಸರ್ ಅವ್ರು ರೆಕಮೆಂಡ್ ಮಾಡಿದ್ದು, ನನಗೆ ತುಂಬ ಚೆನ್ನಾಗಿ ಯೂಸ್ ಆಯಿತು. ಅದಕ್ಕೆ ನಾನು ಅಷ್ಟು ಧೈರ್ಯವಾಗಿ ನಾನು ರೆಕಮೆಂಡ್ ಮಾಡ್ತಾಯಿದ್ದೀನಿ. ಸೊ ನಾನು ಹಾಕಿದ್ದೀನಿ ಅಂತಂದರೆ ಈಗ ಸ್ವಲ್ಪ ಪ್ಯಾಕಿಂಗ್ ಚೇಂಜ್ ಆಗೈತೆ, ಅದಕ್ಕೆ ಡೋಸೇಜ್ ಬಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಮಾಡಿದ್ದೀನಿ. ಯಾಕಂದರೆ ನನಗೂ ಗೊತ್ತಿಲ್ಲ ಟಕ್ಕಂತ ಹೆಂಗೆ ಎಫೆಕ್ಟ್ ಆಗುತ್ತೆ ಅಕ್ಕಿಗಳಿಗಂತ. ಸೊ ಲೈಟಾಗಿ ಡೋಸೇಜ್ ಯೂಸ್ ಮಾಡಿರಿ. ಮತ್ತು ಎಲ್ಲಿ ಸಿಗುತ್ತೆ ಅನ್ನೋದು ಬಂದುಬಿಟ್ಟು ತುಂಬ ಜನ ಕೇಳ್ತಾ ಇರೋಕ್ಕಂಥ ಪ್ರಶ್ನೆ. ಸೊ ಯಾರು ಬ್ಯಾಂಗ್ಳೂರಲ್ಲಿ ಇದ್ದೀರಾ, ನಾನು ಬ್ಯಾಂಗ್ಳೂರಲ್ಲಿ ಮಾತ್ರ ನನಗೆ ಗೊತ್ತಿರೋ ಒಂದು ಅಂಗಡಿ ಬಂದುಬಿಟ್ಟು ಮೆಡಿಕಲ್ಸ್ ಬಂದುಬಿಟ್ಟು ಫಾರ್ಮಾ ಬಂದುಬಿಟ್ಟು ನಾನು ಹೇಳ್ತೀನಿ. ಸೊ ನಿಮ್ಗೆ ಅಲ್ಲಿ ಎಲ್ಲ ಯಾವುದೇ ಥರ ಅಕ್ಕಿಗಳು ಏನೇನು ನಿಮ್ಗೆ ಮೆಡಿಸಿನ್ಸ್ ಬೇಕು ಎಲ್ಲ 100% ಸಿಗ್ತಾವಲ್ಲಿ. ಶಿವಾಜಿನಗರಲ್ಲಿ ತಾಜ್ ಹೋಟೆಲ್ ಆಪೋಸಿಟ್ಗೆ, ಸ್ವಲ್ಪ ತಾಜ್ ಹೋಟೆಲಲ್ಲಿ ಮುಂದೆ ಇದೆ ಅಂತಂದರೆ ಸ್ವಲ್ಪ ಹಿಂದೆ ರೈಟ್ ಸೈಡಲ್ಲಿ ನೀವು ಇಲ್ಲ, ಅಥವಾ ನೀವು ಗೂಗಲಲ್ಲಿ ಕೂಡ ನೀವು ಸರ್ಚ್ ಮಾಡ್ಬೋದು. ನಾದನ್ ವೆಟ್ ಫಾರ್ಮಾ ಅಂತ ಬಂದುಬಿಟ್ಟು ಕ್ಲಿನಿಕ್ ಬರುತ್ತೆ ನಿಮಗೆ, ಸರಿನಾ? ತಾಜ್ ಹೋಟೆಲ್ಗಿಂತ ಸ್ವಲ್ಪ ಪಕ್ಕದಲ್ಲೇ ಬರುತ್ತೆ ನಿಮಗೆ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಲಸೋಟಾ ಪ್ಲಸ್ IB ಅಂತ ಹೇಳ್ಬಿಟ್ಟು. ಮತ್ತು ನೀವು ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಕೇಳ್ಕೊಂಬಿಟ್ಟು ಅವ್ರ ಹತ್ರ ಅದನ್ನೆಲ್ಲ ಏನೇನು ಬೇಕೋ ಅವರೆಲ್ಲ ವಾಪಸ್ ನಿಮಗೆ ಅದು ಕೊಡ್ತಾರೆ. ಮತ್ತು ಅದೇ ಅಲ್ಲ, ತುಂಬ ನಿಮಗೆ ಅಕ್ಕಿಗಳ್ದು ಏನೇನು. ಸೊ ಗೈಸ್, ಅದು ಗ್ರೀನ್ ಮೋಷನ್ ವೈಟ್ ಮೋಷನ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ. ಸೊ ಪ್ರಿವೆನ್ಷನ್ ನಾನು ಹೇಳ್ತೀನಿ ನಿಮಗೆ. ನಿಮಗೆ ಬಂದುಬಿಟ್ಟು ಟೆಟ್ರಾಸೈಕ್ಲಿನ್ ಬರುತ್ತೆ, ಅಥವಾ ಟೆಟ್ರಾಸೈಕ್ಲಿನ್ಗೆ ಆಲ್ಟರ್ನೇಟಿವ್ ಬಂದುಬಿಟ್ಟು ಅರಿಶಿನ ಪುಡಿ, ಸರಿನಾ? ಅರಿಶಿನ ಪುಡಿನ ನೀವು ಡೈಲಿ ಬಿಸಿನೀರಲ್ಲಿ ಹಾಕ್ಕೊಡ್ತಾರೆ, ಅದು ಆ್ಯಂಟಿಬಯೋಟಿಕ್ ಥರ ನಿಮ್ಗೆ ವರ್ಕ್ ಆಗುತ್ತೆ. ಮತ್ತು ಡೈಜೆಷನ್ ಆಗೋಕ್ಕೆಲ್ಲ ಬಂದುಬಿಟ್ಟು ನೀವು ಸ್ವಲ್ಪ ಜೀರಾನ ಬಂದುಬಿಟ್ಟು ನೀರಲ್ಲಿ ಕುದಿಸಿ ನೀವು ಆ ಥರ ಕೂಡ ಕೊಡ್ಬೋದು, ಸರಿನಾ? ಮತ್ತು ರಾಗಿ ಅನ್ನೋದು ಬಂದುಬಿಟ್ಟು ಸ್ವಲ್ಪ ನೀವು ಅದರಲ್ಲಿ ನೀರಲ್ಲಿ ನೆನೆಸ್ಕೊಟ್ರೆ ಸ್ವಲ್ಪ ಇನ್ನೂ ಡೈಜೆಷನ್ ಇನ್ನೂ ಚೆನ್ನಾಗಾಗುತ್ತೆ. ಸೊ ಇದೆಲ್ಲ ನೀವು ನೋಡ್ಕೊಬೇಕಾಗಂಥ ವಿಚಾರಗಳು. ನೋಡಿ, ಬಿಸಿಲು ಎಷ್ಟು ಹೊಡಿತದೆ ಅಂತ ಹೇಳಿದ್ರೆ ತುಂಬ ಬಿಸಿಲೈತೆ. ನೀವು ನೀರು ಬಂದುಬಿಟ್ಟು 2-3 ಕಿತ ತೋರಿಸ್ರೂ ತಪ್ಪಿಲ್ಲ, ಸರಿನಾ? ಅಕ್ಕಿಗಳಿಗೆ ಎಷ್ಟು ನೀರು ಕಂಟೆಂಟ್ ಜಾಸ್ತಿ ಇರುತ್ತೋ ಬಾಡಿಯಲ್ಲಿ ಅಷ್ಟು ಡಿಸೀಸಸ್ ಕಮ್ಮಿ ಬರುತ್ತೆ, ಸರಿನಾ? 1 ಕಿತ ನೀರು ಅದು ಬಂದುಬಿಟ್ಟು ವಿಂಟ್ರಲ್ಲಿ ಕೊಟ್ಟಿದ್ದೀರಿ, ಮತ್ತು ಅದು ಬಂದುಬಿಟ್ಟು ಮಳೆ ಟೈಮಲ್ಲಿ ಕೊಟ್ಟಿದ್ರೆ ಪರವಾಗಿಲ್ಲ. ನಮ್ದು ಇವಾಗ ಬಿಸಿಲು ಜಾಸ್ತಿ ಐತೆ, ನೀರು 3 ಕಿತ 2 ಕಿತ ತೋರಿಸಲೇಬೇಕಾಗುತ್ತೆ ಅಕ್ಕಿಗಳಿಗೆ. ಮತ್ತು ನೀವು ಪಟ್ಟಾಗಳು ಏನಾದರೂ ಮಾಡ್ತಾಯಿದ್ರೆ ಇನ್ನೂ ಎಕ್ಸ್ಟ್ರಾ ಕೇರ್ ಎತ್ಕೊಳ್ಬೇಕಾಗುತ್ತೆ. ಮತ್ತು ರೆಕ್ಕೆಗಳು ಯಾರ್ಯಾರು ಕಿತ್ಕೊಟ್ಟಿದ್ರೆ ಟ್ಯೂಬ್ಗಳನ್ನ ಬಂದುಬಿಟ್ಟು ನೀವು ಅದನ್ನು ಬಂದುಬಿಟ್ಟು ತುಂಬ ಬಿಸಿಲು ಹಾಕ್ಬಿಡ್ರಿ. ಆದಷ್ಟು ಬೆಳಗ್ಗೆ ಅಥವಾ ಸಾಯಂಕಾಲ ಹಾಕ್ಕೊಳ್ಳಿ 1 ಅವರ್, ಸರಿನಾ? 1 ಅವರ್ 1.5 ಅವರ್ ಮ್ಯಾಕ್ಸು. ಅದಕ್ಕೆ ಕೆಳಗಡೆ ನೀರು, ರೆಕ್ಕೆ ಕೆಳಗಡೆ ಬಂದುಬಿಟ್ಟು ನಾವು ಈ ಅಕ್ಕಿನ ಬಂದುಬಿಟ್ಟು ನೆನೆಸಿಕ್ಕಿದ ಮೇಲೆ ನೀರು ಬರುತ್ತೆ ನೋಡಿ, ನೀರು ಗಂಜಿ ಅದ್ರದ್ದು ಬಂದುಬಿಟ್ಟು ಒಂದು ಸ್ಪ್ರೇದಲ್ಲಿ ಹಾಕ್ಕೊಂಡಿರಿ. ರೆಕ್ಕೆಗಳು ಕೆಳಗಡೆ ಕಿತ್ಕೊಟ್ಮೇಲೆ ಅಲ್ಲೆಲ್ಲ ಹೊಡೀರಿ, ಸರಿನಾ? ರೆಕ್ಕೆಗಳು ಅನ್ನೋದು ತುಂಬ ಚೆನ್ನಾಗಿ ಬರ್ತವೆ. ಸೊ ಈ ವಿಡಿಯೋದಲ್ಲಿ ಇಷ್ಟು ಕವರ್ ಮಾಡಿದ್ದೀನಿ. ನೆಕ್ಸ್ಟಲ್ಲಿ ಅದನ್ನ ನೀರು ಸ್ಪ್ರೇ ಮಾಡೋದು ಹೆಂಗೆ ಮತ್ತು ಪಟ್ಟಾಗಳು ಹೆಂಗೆ ಚೋರಿ ಮಾಡಿಸ್ಕೊಳ್ಳೋದು ಬಂದುಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಸೊ ಎಲ್ಲರಿಗೂ ಈ ವಿಡಿಯೋ ಯೂಸ್ ಆಯಿತು ಅಂತ ನಂಬ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಗೈಸ್. ಲವ್ ಯು ಆಲ್.